ರಾಮನವಮಿ ಅಂದ್ರೇ ಪಾನಕ, ಮಸಾಲ ಮಜ್ಜಿಗೆ ಅಂಥದ್ರಲ್ಲಿ ತುಂಬಾ ಈಸಿಯಾಗಿ ಮಸಾಲ ಮಜ್ಜಿಗೆನ ಮತ್ತು ಕರ್ಬೂಜ ಹಣ್ಣಿನ ಪಾನಕನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನೀವೊಂದ್ಸರಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಜೊತೆಗೆ ರುಚಿಯಾಗೂ ಇರುತ್ತೆ. ಮೊದಲಿಗೆ ಕರ್ಬೂಜ ಹಣ್ಣನ್ನು ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿದೆ ಅಲ್ವಾ ಕರ್ಬೂಜದ ಹಣ್ಣು. ಇದನ್ನ 2 ಟೈಪ್ ಸಹ ಬರುತ್ತೆ, ನೀವು ಯಾವುದನ್ನಾದರೂ ತೊಗೊಂಡು ಬನ್ನಿ, ಎರಡೂ ಒಂದೇ ರೀತಿ ಇರುತ್ತೆ, ಮಾಡೋ ವೇ ಒಂದೇ. ಹಾಗೆ ಕರ್ಬೂಜ ಹಣ್ಣಿನ ಪಾನಕನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ರುಚಿಗೆ ತಕ್ಕಷ್ಟು, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ, ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಇದನ್ನು ಕರಗೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾವು ಪಾನಕಕ್ಕೆ ಬೇಕಾಗಿರೋ ಒಂದು ಹಣ್ಣೆಲ್ಲ ಕಟ್ ಮಾಡಿ ಪೀಸಸ್ ಆಗಿ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ ಕರ್ಬೂಜ ಹಣ್ಣನ್ನು ಕಟ್ ಮಾಡಿಕೊಂಡು ನೀಟಾಗಿ ಸ್ಪೂನಲ್ಲಿ ಕೂಪ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಚಾಕುಗಿಂತ ಸ್ಪೂನ್ ಬೆಟರ್. ಹಾಗಾಗಿ ನೀಟಾಗಿ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಸೀಡ್ಸ್ನ, ಅಂದರೆ ಕರ್ಬೂಜ ಹಣ್ಣಿನ ಒಳಗಡೆ ಇರೋ ಬೀಜನ ಬಿಸಾಕೋದು ಬೇಡ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ತೊಳೆದು ಬಿಸಿಲಲ್ಲಿಟ್ಟು 1-2 ದಿವಸ ಒಣಗಿಸಿ ಪಲ್ಯಕ್ಕೆ ಏನಾದರೂ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ, ರುಚಿಯಾಗಿರುತ್ತೆ. ಜೊತೆಗೆ ಹಾಗೂ ಸಹ ತಿನ್ಕೊಳ್ಬೋದು, ಕಡಲೆ ಬೀಜದ ಥರ ಚೆನ್ನಾಗೇ ಇರುತ್ತೆ. ಹಾಗಾಗಿ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು, ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೂಜ ಹಣ್ಣನ್ನು ಈ ರೀತಿ ಸ್ಪೂನಲ್ಲೇ ನಿಧಾನಕ್ಕೆ ಸಣ್ಣದಾಗಿ ಕೂಪ್ ಮಾಡ್ಕೊಳ್ತಾ ಇದ್ದೀನಿ. ಚಾಕು ತಗೊಂಡೇನು ಕಟ್ ಮಾಡ್ಕೊಳ್ಳೋ ನೆಸಿಟಿ ಇರೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ಮತ್ತು ನೀಟಾಗಿ ಸಹ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂಪ್ ಮಾಡ್ಕೊಳ್ಬೋದು ಅಂತ. ಹಾಗಾಗಿ ಈ ರೀತಿ ಸ್ಪೂನಲ್ಲೇ ಕೂಪ್ ಮಾಡಿ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ಕರ್ಬೂಜ ಹಣ್ಣಿನ ಪೀಸನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಆಮೇಲೆ ಪಾನಕ ಮಾಡ್ತೀವಲ್ವ, ಲಾಸ್ಟಲ್ಲಿ ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು, ಈಗ ಕೂಪ್ ಮಾಡಿ ಇಟ್ಕೊಂಡಿರೋ ಕರ್ಬೂಜ ಹಣ್ಣನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೀತಿ ಮಾಡ್ಕೊಂಡು ಬರಬೇಕು. ಮತ್ತು ನಾವು ಆಗಲೇ ನೀರಿಗೆ ಬೆಲ್ಲನ ಸೇರಿಸಿ ಇಟ್ಟಿದ್ವಿ ಅಲ್ವ, ಅದು ಚೆನ್ನಾಗಿ ಕರಗಿತ್ತು. ಅದನ್ನು ಫಿಲ್ಟರ್ ಮಾಡಿಕೊಂಡು ಆಮೇಲೆ ಕರ್ಬೂಜ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣನ್ನು ಕಿವುಚ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ, ಅಷ್ಟೇ. ಈಗ ಮತ್ತು ಆಗಲೇ ನಾವು ಕರ್ಬೂಜ ಹಣ್ಣಿನ ಪೀಸನ್ನು ತೆಗೆದು ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ವ, ಆ ಪೀಸನ್ನು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕರ್ಬೂಜ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಪಾನಕದ ಒಳಗಡೆ ಸೇರಿಸ್ಕೊಳ್ಳೋದ್ರಿಂದ ಪಾನಕನ ಕುಡಿಬೇಕಾದ್ರೆ ಬಾಯಿಗೆ ಒಂದೊಂದು ಪೀಸ್ ಸಿಗುತ್ತಲ್ವ, ಅದನ್ನು ತಿಂದರೆ ಒಂದು ರೀತಿ ಮಜಾ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸಖತ್ ಟೇಸ್ಟಿಯಾಗೇ ಇರುತ್ತೆ. ನೀವೊಂದು ಸರಿ ಇದೇ ರೀತಿ ಮಾಡಿ ನೋಡಿ. ನೋಡಿ ಈಗ ಇದನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಕೈಯಲ್ಲೇ ಕಿವುಚ್ಕೊಂಡು ಒಂದೊಂದು ಪೀಸ್ನ ಹಂಗಂಗೆ ಬಿಡ್ತಿದ್ರು. ನಾವು ಅದ್ರ ಬದಲಿಗೆ ಇದನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ, ಅಷ್ಟೇ. ನೋಡಿ ಈಗ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ಸಖತ್ ಟೇಸ್ಟಿಯಾಗಿರೋ ಕರ್ಬೂಜ ಹಣ್ಣಿನ ಪಾನಕ, ಅದರಲ್ಲೂ ಶ್ರೀರಾಮನವಮಿ ಸ್ಪೆಷಲ್ ಕರ್ಬೂಜ ಹಣ್ಣಿನ ಪಾನಕ ರೆಡಿ. ನೀವು ಇದೇ ರೀತಿ ಒಂದು ಸಾರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಕಮೆಂಟೇ ನನಗೆ ಪಾಸಿಟಿವ್ನೆಸ್ ಕೊಡೋದು, ಮಾಡಬೇಕನ್ನೋ ಎನರ್ಜಿ ಕೊಡೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ, ಓಕೆನಾ? ಸಖತ್ ಟೇಸ್ಟಿಯಾಗಿರೋ ಕರ್ಬೂಜ ಹಣ್ಣಿನ ಪಾನಕ ರೆಡಿ. ಹಾಗೆ ಕರ್ಬೂಜ ಹಣ್ಣಿನ ಪಾನಕ ಏನೋ ಟೇಸ್ಟ್ ಮಾಡಿದ್ರಿ. ಈಗ ರಾಮನವಮಿ ಸ್ಪೆಷಲ್ ಮಸಾಲ ಮಜ್ಜಿಗೆ ಅಥವಾ ನೀರು ಮಜ್ಜಿಗೆ ಮಾಡಬೇಕಲ್ವಾ, ಅದನ್ನು ಸಹ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತಿದ್ದೀನಿ. ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನೀವೊಂದ್ಸರಿ ಇದೇ ರೀತಿ ಮಸಾಲ ಮಜ್ಜಿಗೆನೋ ಅಥವಾ ನೀರು ಮಜ್ಜಿಗೆನೋ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಒಂದು ಮಿಕ್ಸಿ ಜಾರಿಗೆ ಒಂದು 4 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು, ಅಷ್ಟೇ. ನೋಡಿ ಇದನ್ನು ನೀಟಾಗಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಪ್ನ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ತಿದ್ದೀನಿ. ಅಳತೆ ಅಂತೇನಿಲ್ಲ, ನಾರ್ಮಲ್ಲಾಗಿ ಕಣ್ಣು ಅಳತೆ ಆದರೂ ಸಾಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಪೇಸ್ಟ್ ಮಾಡಿದ್ವಿ ಅಲ್ವ, ಆ ಪೇಸ್ಟನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿ ನಾವು ಮಜ್ಜಿಗೆನ ತಿರುಗಿಸ್ಕೊಡ್ಬೇಕು. ನಮ್ಮ ಕಾಲದಲ್ಲಂದರೆ ಮಂತಿತ್ತು, ಮಜ್ಜಿಗೆ ತಿರುಗಿಸೋಂಥ ಮಂತು, ಅದರಲ್ಲಿ ತಿರುಗಿಸ್ಕೊಡ್ತಿದ್ರು. ಇವಾಗ ನೋಡಿ ಈ ರೀತಿ ಇನ್ನೂ ಈಸಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಜಸ್ಟ್ 1-2 ರೌಂಡು ಪ್ರೆಸ್ ಮಾಡಿ ಸಾಕು. ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ. ನೀರು ಮಜ್ಜಿಗೆ ಸಖತ್ತಾಗಿರುತ್ತೆ. ರಾಮನವಮಿ ಸ್ಪೆಷಲ್ ನೀರು ಮಜ್ಜಿಗೆ ರೆಡಿಯಾಗಿದೆ. ನೀವೊಂದ್ಸರಿ ಮನೇಲಿ ಇದೇ ರೀತಿ ಟ್ರೈ ಮಾಡಿ, ಬಂದವ್ರಿಗೂ ಸಹ ಮಾಡಿಕೊಡಿ. ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡ್ತೀರಾ ಅಲ್ವಾ. ಹ್ಯಾಪಿ ಶ್ರೀರಾಮನವಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.